ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ಜಾವಾಸ್ಕ್ರಿಪ್ಟ್ ನಲ್ಲಿ ಡಾಮ್ ಅಂದ್ರೆ ಏನು, ಜಾವಾಸ್ಕ್ರಿಪ್ಟ್ ನಲ್ಲಿ ಡಾಮ್ ಏಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ತಿಳ್ಕೊತಾ ಇದ್ದೀವಿ. ಲೈಕ್ ಇಲ್ಲಿವರೆಗೂ ನಾವು ಒಂದು 15 ವಿಡಿಯೋ ಕಂಪ್ಲೀಟ್ ಮಾಡಿದೀವಿ ಜಾವಾಸ್ಕ್ರಿಪ್ಟ್ ಸೆಷನ್ ನಲ್ಲಿ. ಅವೆಲ್ಲ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೆ ಬೇಕಾಗಿರೋ ಫಂಡಮೆಂಟಲ್ಸ್ ಅಷ್ಟೇ. ಬಟ್ ಈ ವಿಡಿಯೋ ಇಂದ ವೆಬ್ ಪೇಜ್ ಬಿಲ್ಡ್ ಮಾಡೋಕೆ ಜಾವಾಸ್ಕ್ರಿಪ್ಟ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡೋಣ. ಲೈಕ್ ಇಲ್ಲಿವರೆಗೂ ಕಲ್ತಿರೋ ಫಂಡಮೆಂಟಲ್ಸ್ ನ ಯೂಸ್ ಮಾಡಿಕೊಂಡು ಡಾಮ್ ಮ್ಯಾನಿಪುಲೇಷನ್ ಮಾಡೋದಾಗಿರ್ಬೋದು, ಲೈಕ್ ಇನ್ನು ಕೆಲವು ಟಾಪಿಕ್ ನ ಕವರ್ ಮಾಡೋಣ. ಓಕೆನಾ? ಫಸ್ಟ್ ಡಾಮ್ ಅಂದ್ರೆ ಏನು, ಸಿಂಪಲ್ ಆಗಿ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ. ಓಕೆ, ಕೋಡ್ ರನ್ ಮಾಡಿದಾಗ ಕೋಡ್ ಶೋ ಆಗುತ್ತಲ್ಲ ಬ್ರೌಸರ್ ಒಳಗೆ, ಆ ಎವ್ರಿ ಬ್ರೌಸರ್ ಅಲ್ಲೂ ಒಂದು ಗ್ಲೋಬಲ್ ಆಬ್ಜೆಕ್ಟ್ ಇರುತ್ತೆ. ಹಾಗೆ ಈ ಬ್ರೌಸರ್ ಅಲ್ಲಿ ವಿಂಡೋ ಅನ್ನೋದು ಒಂದು ಗ್ಲೋಬಲ್ ಆಬ್ಜೆಕ್ಟ್. ಲೈಕ್ ವಿಂಡೋ ಇಸ್ ಎ ಗ್ಲೋಬಲ್ ಆಬ್ಜೆಕ್ಟ್ ಆಫ್ ವೆಬ್ ಬ್ರೌಸರ್. ಇದ್ರ ಒಳಗೆ ನೋಡಿದ್ರೆ ತುಂಬಾ ಫೈಲ್ಸ್ ಇರುತ್ತೆ, ಫೋಲ್ಡರ್ಸ್ ಆರ್ ಪ್ರಾಪರ್ಟೀಸ್, ಎನ್ ನಂಬರ್ ಆಫ್ ಫೈಲ್ಸ್ ಪ್ರಾಪರ್ಟೀಸ್ ಈ ವಿಂಡೋ ಆಬ್ಜೆಕ್ಟ್ ಗೆ ಇರುತ್ತೆ. ಇದ್ರ ಒಳಗೆ ಒಂದು ಡಾಕ್ಯುಮೆಂಟ್, ಲೈಕ್ ಇಲ್ಲೇ ಇರುತ್ತೆ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ನ ನಾವಿವತ್ತು ಕಲಿತಾ ಇರೋದು. ಲೈಕ್ ಈ ಡಾಕ್ಯುಮೆಂಟ್ ಒಳಗೆ ನೋಡಿದ್ರೆ ಇದ್ರ ಒಳಗೂ ತುಂಬಾ ಪ್ರಾಪರ್ಟೀಸ್, ಫೋಲ್ಡರ್ಸ್, ಲಿಂಕ್ಸ್ ತುಂಬಾ ಇರುತ್ತೆ. ಓಕೆನಾ? ಈ ಡಾಕ್ಯುಮೆಂಟ್ ನೇ ನಾವು ಈಗ ಕಲಿತಾ ಇರೋದು. ಲೈಕ್ ಈ ಡಾಕ್ಯುಮೆಂಟ್ ನ ತಗೊಂಡ್ರೆ ಈ ಡಾಕ್ಯುಮೆಂಟ್ ಒಳಗೆ ಹೋದ್ರೆ ಇಲ್ಲೊಂದು ನಮಗೆ ಆಬ್ಜೆಕ್ಟ್ ಸಿಗುತ್ತೆ. ಲೈಕ್ HTML ಕೋಡ್ ಸಿಗುತ್ತೆ. ಇದು ಒಂದು ಆಬ್ಜೆಕ್ಟ್. ಓಕೆನಾ? ಈ ಕೋಡ್ ಎಲ್ಲಿಂದ ಬರ್ತಿದೆ ಅಂದ್ರೆ, ನಾವು ಇಲ್ಲಿ HTML ಪೇಜ್ ಒಳಗೆ ಬರ್ದಿದೀವಲ್ಲ ಕೋಡು, ಇದೇ ಕೋಡು ಇಲ್ಲಿ ಶೋ ಆಗ್ತಿದೆ. ಈ ಬ್ರೌಸರ್ ಒಳಗೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಆಗಿ ಶೋ ಆಗ್ತಿದೆ. ಲೈಕ್ ಈ HTML ಕೋಡ್ ನ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿ ಚೇಂಜ್ ಮಾಡಬಹುದು. ಲೈಕ್ ಡೈನಾಮಿಕ್ಲಿ HTML ಕೋಡ್ ನ ಚೇಂಜ್ ಮಾಡಬಹುದು ಅಥವಾ ಕಂಟ್ರೋಲ್ ಮಾಡಬಹುದು. ಇದು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಇನ್ ಜಾವಾಸ್ಕ್ರಿಪ್ಟ್. ಅಂಡ್ ಈ ಡಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಲೈಕ್ ನಾನು ಇದೊಂದು ಗ್ರಾಫ್ ತಗೊಂಡಿದ್ದೀನಿ. ಲೈಕ್ ಈ ಗ್ರಾಫ್ ತರ ವರ್ಕ್ ಆಗುತ್ತೆ. ಫಸ್ಟ್ ವೆಬ್ ಬ್ರೌಸರ್ ಗೆ ರಿಕ್ವೆಸ್ಟ್ ಕಳಿಸ್ತೀರಾ ಡಾಮ್ ಇಂದ, ಅದು ನಿಮ್ಮ HTML ಪೇಜ್ ಗೆ ರಿಟರ್ನ್ ಮಾಡುತ್ತೆ. ಲೈಕ್ ಡಾಕ್ಯುಮೆಂಟ್ HTML ಅನ್ನೋದು ರೂಟ್ ಎಲಿಮೆಂಟ್ ಆಗಿರುತ್ತೆ. ಅಂಡ್ ಇದರಲ್ಲಿ ಎರಡು ಬರುತ್ತೆ, ಹೆಡ್ ಮತ್ತೆ ಬಾಡಿ. ಹೆಡ್ ಅಲ್ಲಿ ನಿಮಗೆ ಟೈಟಲ್, ಮೆಟಾ ಟ್ಯಾಗು, ಮೈ ಟೈಟಲ್ ಆ ತರ ಟ್ಯಾಗ್ಸ್ ಇರುತ್ತೆ. ಅಂಡ್ ಬಾಡಿ ಒಳಗೆ ಆಂಕರ್ ಟ್ಯಾಗು, H1, ಪ್ಯಾರಾಗ್ರಾಫ್ ಟ್ಯಾಗು, ಸೊ ಈ ತರ ಇರುತ್ತೆ. ಲೈಕ್ ನಿಮ್ಗೆ HTML ಗೊತ್ತಿದ್ರೆ ಈ ಸ್ಟ್ರಕ್ಚರ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಲೈಕ್ HTML ಸ್ಟ್ರಕ್ಚರ್ ಇದೇ ತರ ಇರೋದು. ನಾವು ಕೋಡ್ ಬರೀಬೇಕಾದ್ರೆ ಅದನ್ನ ಫಾಲೋ ಮಾಡ್ತೀವಿ. ಓಕೆ, ಅಂಡ್ ಲೈಕ್ ಎಕ್ಸಾಂಪಲ್ ನೋಡೋದಾದ್ರೆ, ನಾನು ಇಲ್ಲಿ H1 ಆಲ್ರೆಡಿ ಬರ್ದಿದ್ದೀನಿ. ಲೈಕ್ ಇವಾಗ H2 ಬರೀತೀನಿ ಸುಮ್ಮನೆ ಎಕ್ಸಾಂಪಲ್ ತೋರ್ಸಕ್ಕೆ. ಲೈಕ್ H2 ಡಾಮ್ ಅಂತಾನೆ ಇರ್ಲಿ. ಸೊ ಇವಾಗ ಬ್ರೌಸರಿಗೆ ಹೋಗಿ ನೋಡಿದ್ರೆ ಇದು ಡಾಕ್ಯುಮೆಂಟ್. ಇವಾಗ ಇಲ್ಲಿ ನೋಡಿದ್ರೆ ನಾವು ಗ್ರಾಫ್ ಅಲ್ಲಿ ನೋಡಿದ್ವಲ್ಲ, ಫಸ್ಟ್ ಟೈಮ್ ನೋಡುತ್ತೆ ಡಾಕ್ಯುಮೆಂಟ್. ಸೊ ಅದಾದ್ಮೇಲೆ HTML ಟ್ಯಾಗ್. ಸೊ ಡಾಕ್ಯುಮೆಂಟ್ಗೆ ಲೈಕ್ ನಾವು ಬ್ರೌಸರ್ ಇಂದ ಡಾಕ್ಯುಮೆಂಟ್ಗೆ ರಿಕ್ವೆಸ್ಟ್ ಕಳಿಸ್ತೀವಿ ಅಂಡ್ ಅದು HTML ರಿಟರ್ನ್ ಮಾಡುತ್ತೆ. HTML ಅಂಡ್ ಹೆಡ್ ಬಾಡಿ. ಸೊ ಹೆಡ್ ಬಾಡಿ ಅಂಡ್ ಅದ್ರ ಒಳಗೆ ಹೆಡ್ ಅಲ್ಲಿ ಟೈಟಲ್, ಸೊ ಟೈಟಲ್ ಇರುತ್ತೆ, ಮೆಟಾ ಟ್ಯಾಗ್ ಇರುತ್ತೆ, ಇನ್ನೂ ಕೆಲವು ಟ್ಯಾಗ್ಸ್ ಇರುತ್ತೆ. ಅಂಡ್ ಬಾಡಿ ಒಳಗೆ ಆಂಕರ್ ಟ್ಯಾಗು, H1, ಪ್ಯಾರಾಗ್ರಾಫ್ ಟ್ಯಾಗು ಎಲ್ಲ ಇರುತ್ತೆ. ಲೈಕ್ ಈ ಬಾಡಿ ಒಳಗೆ ನೋಡಿದ್ರೆ ನಾವು ಬರ್ದಿರೋ H1 ಮತ್ತೆ H2 ಆ ತರ ಇರುತ್ತೆ. ಅಂಡ್ ಇಲ್ಲಿ ನೋಡಿದ್ರೆ ನಾವು ಇಲ್ಲಿ ಬರ್ದಿರೋ ಕೋಡು HTML ಈ ಬ್ರೌಸರ್ ಒಳಗೆ ರನ್ ಆಗ್ತಿದೆ, ಲೈಕ್ ಶೋ ಆಗ್ತಿದೆ. ಅಂಡ್ ಈ ಡಾಕ್ಯುಮೆಂಟ್ ಒಳಗೆ ಒಂದು ಆಬ್ಜೆಕ್ಟ್ ಆಗಿ ಕ್ರಿಯೇಟ್ ಆಗಿ ಇಲ್ಲಿ ಶೋ ಆಗ್ತಾ ಇದೆ. ಲೈಕ್ ವಿಂಡೋ ಅನ್ನೋದು ಒಂದು ಗ್ಲೋಬಲ್ ಆಬ್ಜೆಕ್ಟ್, ಅದ್ರ ಒಳಗಿರೋ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಒಳಗೆ ನಾವೇನ್ ಕೋಡ್ ಬರಿತೀವಿ HTML ಕೋಡ್, ಅದು ಒಂದು ಡಾಕ್ಯುಮೆಂಟ್ ಪ್ರಾಪರ್ಟಿ ಆಗಿ ಕ್ರಿಯೇಟ್ ಆಗುತ್ತೆ ಅಂಡ್ ಅದು ಬ್ರೌಸರ್ ಅಲ್ಲಿ ಕೂಡ ಶೋ ಆಗುತ್ತೆ. ಓಕೆನಾ? ಅದಕ್ಕೆ
ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತ ಕರಿತೀವಿ. ಅಂಡ್ ಈ HTML ಕೋಡ್ ನ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ಡೈನಾಮಿಕ್ ನಾವು ಚೇಂಜ್ ಮಾಡಬಹುದು. ಓಕೆನಾ, ಡೈನಾಮಿಕ್ ನಾವು ಚೇಂಜ್ ಮಾಡಬಹುದು ಅಥವಾ ಕಂಟ್ರೋಲ್ ಮಾಡಬಹುದು. ಓಕೆನಾ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಲೈಕ್ ಈ ವಿಡಿಯೋದಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ಸಾಕು. ಓಕೆ ಗೈಸ್, ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಲೈಕ್ ಏನಿಲ್ಲ, ಡಾಮ್ ಅಂದ್ರೆ ಒಂದು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಇದು ಎಲ್ಲಿರುತ್ತೆ ಅಂದ್ರೆ ಒಂದು ವಿಂಡೋ ಆಬ್ಜೆಕ್ಟ್ ಒಳಗೆ ಇರುತ್ತೆ. ವಿಂಡೋ ಅನ್ನೋದು ಒಂದು ಗ್ಲೋಬಲ್ ಆಬ್ಜೆಕ್ಟ್. ಈ ವಿಂಡೋ ಅನ್ನೋ ಒಂದು ಗ್ಲೋಬಲ್ ಆಬ್ಜೆಕ್ಟ್ ಒಳಗೆ ತುಂಬಾ ಪ್ರಾಪರ್ಟೀಸ್ ಇರುತ್ತೆ. ಫೈಲ್ಸ್, ಪ್ರಾಪರ್ಟೀಸ್, ಫೋಲ್ಡರ್ಸ್, ಲಿಂಕ್ಸ್ ತುಂಬಾ ಇರುತ್ತೆ. ಇದ್ರ ಒಳಗೆ ಒಂದು ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ಒಳಗೆ ಇದ್ರಲ್ಲೂ ಕೂಡ ತುಂಬಾ ಲಿಂಕ್ಸ್, ಫೋಲ್ಡರ್ಸ್, ಫೈಲ್ಸ್ ಇರುತ್ತೆ. ಸೊ ಆ ಡಾಕ್ಯುಮೆಂಟ್ ತಗೊಂಡು ಆ HTML ಕೋಡ್ ಬರೆದ್ರೆ ಅದು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಆ ಆಬ್ಜೆಕ್ಟ್ ನ ನಾವು ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ಡೈನಾಮಿಕ್ಲಿ ಚೇಂಜ್ ಮಾಡಬಹುದು ಅಥವಾ ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಅದನ್ನ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತ ಕರಿತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಪ್ರಾಜೆಕ್ಟ್ ಮಾಡಿಕೊಂಡು ಅಥವಾ ಕೋಡ್ ಬಳಸ್ಕೊಂಡು ಪ್ರಾಕ್ಟಿಕಲ್ ಆಗಿ ನೋಡೋಣ. ಓಕೆ ಗೈಸ್, ಥ್ಯಾಂಕ್ ಯು.